ಹಾಯ್ ಗೈಸ್, ಇವತ್ತು ನಾವು ಹಲಸಿನ ಹಣ್ಣಿನ ಹಪ್ಪಮ್ಮನ ಮಾಡೋಣ. ಅದಕ್ಕಾಗಿ ನೋಡಿ ನಾನಿಲ್ಲಿ ಹಣ್ಣಾಗಿರುವಂತಹ ಹಲಸಿನ ಹಣ್ಣನ್ನು ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಕಾರಣ ಇದನ್ನು ನಾವು ಗ್ರೈಂಡ್ ಮಾಡಬೇಕಾಗತ್ತೆ, ಹಾಗಾಗಿ ಬೇಗ ಅರಿಲಿ ಅನ್ನೋ ಉದ್ದೇಶಕ್ಕಾಗಿ ಇದನ್ನು ಈ ರೀತಿ ಮಾಡಿದ್ದೀನಿ. ಹಲಸಿನ ಹಣ್ಣಿನ ಜೊತೆಗೆ ನಾನಿಲ್ಲಿ ಅರ್ಧ ತೂರಿ ತೆಂಗಿನಕಾಯಿ ತಗೊಂಡಿದ್ದೀನಿ, ಸ್ವಲ್ಪ ಜೀರಿಗೆ ಮತ್ತು 3 ರಿಂದ 4 ಏಲಕ್ಕಿಯನ್ನು ಕೂಡ ತಗೊಂಡಿದ್ದೀನಿ. ಏಲಕ್ಕಿ ಕಾಳಾಗಿ ಕೂಡ ತಗೊಳ್ಬೋದು ಅಥವಾ ಇಡೀ ಏಲಕ್ಕಿಯನ್ನು ಕೂಡ ನಾವು ತಗೊಳ್ಬಹುದು. ಮೊದಲಿಗೆ ಒಂದು ಮಿಕ್ಸಿ ಜಾರ್ನಲ್ಲಿ ನಾವು ಕೇವಲ ಹಲಸಿನ ಹಣ್ಣನ್ನು ಮಾತ್ರ ರುಬ್ಕೊಳ್ಬೇಕಾಗತ್ತೆ. ಅದಕ್ಕಾಗಿ ನೋಡಿ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ನಲ್ಲಿ ಹಲಸಿನ ಹಣ್ಣನ್ನು ಹಾಕ್ತಾ ಇದ್ದೀನಿ. ಈಗ ಹಲಸಿನ ಹಣ್ಣನ್ನು ಮಾತ್ರ ನಾವು ರುಬ್ಕೊಳ್ಳೋಣ. ರುಬ್ಬಿಕೊಂಡಂಥ ಹಲಸಿನ ಹಣ್ಣಿಗೆ ನಾನು 2 ಲೋಟ ಅಕ್ಕಿ ತರಿಯನ್ನು ಸೇರಿಸ್ತಾ ಇದ್ದೀನಿ. ಅದೇ ಲೋಟದಲ್ಲಿ ನಾನು 1 ಲೋಟ ಸಕ್ಕರೆ ಪಾಕವನ್ನು ಕೂಡ ನಾನು ಸೇರಿಸ್ತಾ ಇದ್ದೀನಿ. ಈಗ ರುಬ್ಬಿದಂಥ ಹಲಸಿನ ಹಣ್ಣಿಗೆ ನಾವು ತೆಂಗಿನಕಾಯಿ, ಅಕ್ಕಿ ತರಿ ಮತ್ತು ಜೀರಿಗೆ, ಏಲಕ್ಕಿಯನ್ನು ನಾವು ಸೇರಿಸೋಣ. ನೋಡಿ ಇವೆಲ್ಲವನ್ನು ಒಟ್ಟಾಗಿ ಸೇರಿಸಿ ನಾವು ರುಬ್ಕೊಳ್ಬೇಕು. ಅದಕ್ಕಿಂತ ಮುಂಚೆ ನಾನಿಲ್ಲಿ ಸ್ವಲ್ಪ ಅರಿಶಿಣದ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಇದು ಬಣ್ಣಕ್ಕೋಸ್ಕರ ಸೇರಿಸ್ತಾ ಇರುವಂಥದ್ದು. ನೀವು ಅಗತ್ಯವಿದ್ದರೆ ಹಾಕ್ಬೋದು, ಇಲ್ಲದಿದ್ದರೆ ಇದನ್ನು ಸ್ಕಿಪ್ ಮಾಡ್ಬೋದು. ಈಗ ಎಲ್ಲವನ್ನು ಸೇರಿ ಚೆನ್ನಾಗಿ ರುಬ್ಕೊಳ್ಳೋಣ. ನೋಡಿ ರುಬ್ಬಿಕೊಂಡ್ಮೇಲೆ ಈ ರೀತಿಯಾಗಿ ಇರುತ್ತೆ ನಮ್ಮ ಒಂದು ಹಿಟ್ಟು ಅನ್ನೋಂಥದ್ದು, ಈ ರೀತಿಯಾಗಿರುತ್ತೆ. ತುಂಬ ನೀರು ಕೂಡ ಆಗಿರಬಾರ್ದು. ಸಾಧಾರಣವಾಗಿ ನಾವು ಇಡ್ಲಿ ಮಾಡಲಿಕ್ಕೆ ಉಪಯೋಗಿಸುವಂಥ ಅದೇ ಒಂದು ಥರದಲ್ಲಿ ಇರಬೇಕು. ನೋಡಿ ಈಗ ಇದೇ ರೀತಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ಅದಕ್ಕೆ ನಾವು 1 ಚಿಟಿಕೆ ಉಪ್ಪನ್ನು ಕೂಡ ನಾವು ಸೇರಿಸ್ಕೋಬೇಕು. ಕಾರಣ ಹಲಸಿನ ಹಣ್ಣಿನ ಸಿಹಿ ಜೊತೆಗೆ ಬೆಲ್ಲದ ಪಾಕವನ್ನು ಕೂಡ ನಾವು ಸೇರಿಸಿದ್ದೀವಿ, ಹಾಗಾಗಿ ತುಂಬ ಸಿಹಿ ಆಗಿಬಿಡುತ್ತೆ. ಆ ಸಿಹಿಯನ್ನು ಬ್ಯಾಲೆನ್ಸ್ ಮಾಡಲಿಕ್ಕೋಸ್ಕರ ನಾವು ಒಂದು ಸ್ವಲ್ಪ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ನಾವು 1-2 ತಟ್ಟೆಯನ್ನು ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸವರಿ ಆ ತಟ್ಟೆಗೆ ನಾವು ಈ ಹಿಟ್ಟನ್ನು ಹಾಕ್ಕೊಳ್ಬೇಕು. ಈ ಹಿಟ್ಟನ್ನು ಸರಿಯಾದ ಪ್ರಮಾಣದಲ್ಲಿ ನಾವು ತಟ್ಟೆಗೆ ಹಾಕ್ಕೊಳ್ಬೇಕು. 2 ತಟ್ಟೆಗೆ ಸರಿಯಾದ ಪ್ರಮಾಣದಲ್ಲಿ ನಾವು ಹಾಕೋಣ. ಹಿಟ್ಟನ್ನು ಸರಿಯಾದ ಪ್ರಮಾಣದಲ್ಲಿ ನಾವು ಹಾಕಿದ್ದೀವಿ. ಈಗ ನಾವು ಇದನ್ನು ಸ್ಟೀಮ್ ಮಾಡಬೇಕಾಗತ್ತೆ. ಹಾಗಾಗಿ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ಒಂದು ಸ್ಟೀಮರನ್ನು ತಗೊಳ್ತಾ ಇದ್ದೀನಿ, ಅಥವಾ ಇಡ್ಲಿ ಪಾತ್ರೆ ಆಗಿರ್ಬೋದು. ಅದನ್ನು ನಾವು ಸ್ವಲ್ಪ ನೀರಿಟ್ಟು ಹಿಟ್ಟು ಹಾಕಿದಂಥ ತಟ್ಟೆಯನ್ನು ನಾವು ಇಡೋಣ. ನಾನಿಲ್ಲಿ ನೋಡಿ ಒಂದು ತಟ್ಟೆ ಇಟ್ಟು ಅದರ ಮೇಲೆ ಒಂದು ಕಡ್ಡಿಯನ್ನು ಇಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದರೆ ಇನ್ನೊಂದು ತಟ್ಟೆ ಇಡುವಾಗ ಅದಕ್ಕೆ ತಾಗದೆ ಇರಲಿಕ್ಕಾಗಿ ಈ ರೀತಿಯಾಗಿ ಒಂದು ಕಡ್ಡಿಯನ್ನು ಇಟ್ಕೊಳ್ತಾ ಇದ್ದೀನಿ. ಈಗ ಇದರ ಮೇಲೆ ನಾವು ಇನ್ನೊಂದು ತಟ್ಟೆಯನ್ನು ಇಡೋಣ. ಕಡಿಮೆ ಉರಿಯಲ್ಲಿ 15 ರಿಂದ 20 ನಿಮಿಷಗಳ ಕಾಲ ನಾವು ಬೇಯಿಸೋಣ. ನೋಡಿ ಈಗ ನಮ್ಮ ಒಂದು ಹಿಟ್ಟು ಆಲ್ಮೋಸ್ಟ್ ಬೆಂದಿದೆ. ಈಗ ನಾವು ಚೆಕ್ ಮಾಡೋಣ. ನೋಡಿ ನಾನು ಚುಚ್ತಾ ಇದ್ದೀನಿ ಒಂದು ಫೋರ್ಕಿಂದ, ಆದರೆ ಅದು ಅಂಟ್ತಾ ಇಲ್ಲ, ಹಾಗಾಗಿ ಇದು ಬೆಂದಿದೆ. ನಂತರ ಈ ರೀತಿಯಾಗಿ ಕಟ್ ಮಾಡಿ ನಾವು ಇಟ್ಟಾಗ ನೋಡಲಿಕ್ಕೂ ಬಹಳ ಸುಂದರವಾಗಿರುತ್ತೆ. ಜೊತೆಗೆ ಎಲ್ಲರೂ ಕೂಡ ಇದನ್ನು ಇಷ್ಟಪಡ್ತಾರೆ. ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಎಲ್ಲರೂ ಕೂಡ ಇದನ್ನು ತಿನ್ನಲಿಕ್ಕೆ ಇಷ್ಟಪಡ್ತಾರೆ. ಹಾಗಾಗಿ ಈ ಹಲಸಿನ ಹಣ್ಣಿನ ಸೀಸನ್ನಲ್ಲಿ ಹಲಸಿನ ಹಣ್ಣು ಹಾಗೆಯೇ ತಿಂದು ಸುಸ್ತಾದಾಗ ನಾವು ನೋಡಿ ಈ ರೀತಿಯಾಗಿ ಮಾಡಿದಾಗ ಒಂದು ವೆರೈಟಿ ಫುಡ್ ಆಗುತ್ತೆ. ಜೊತೆಗೆ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿಯೋ ಅಥವಾ ಬ್ರೇಕ್ಫಾಸ್ಟ್ ಆಗಿಯೂ ಕೂಡ ನಾವು ಇದನ್ನು ಉಪಯೋಗಿಸ್ಕೋಬೋದು. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.